ಬನ್ನಿ 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 ಮಾ ಬನ್ನಿ. ಓಂ ದೇವಿಂ ವಾಚಮಜನಯಂತು ದೇವಾಃ ತಾಂ ವಿಶ್ವರೂಪಾಃ ಪಶವೋ ವದಂತಿ. ಬನ್ನಿ ಮಾ. ನಮಸ್ಕಾರ 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 ಸರ್. ಹೇಗಿದ್ಯಾ ಸೂರ್ಯ? ಥ್ಯಾಂಕ್ಸ್. ಥ್ಯಾಂಕ್ಸ್ ಅಲ್ಲಪ್ಪ, ಚೆನ್ನಾಗಿದ್ಯಾ ಅಂತ ಅಂದೆ. ಯಾಕೆ ನೋಡಕ್ ಚೆನ್ನಾಗಿಲ್ವಾ? ಎಷ್ಟ್ ತರ ಇದೆಯಾ ನೋಡಕ್ಕೆ, ಕ್ರಶ್ ಆಗುತ್ತೆ. ತಾಳಿ ಕಟ್ಟಿದ್ ಗಂಡ ಇಲ್ಲಿದ್ದೀನಿ, ಬಾರಲ್ಲಿ ಹೋಗೋಣ ಬಾ ನಡಿ. ಏನು ಅವ್ನ ಮದ್ವೆ ಆಗಿಲ್ಲ ಹತ್ರ ಓಡ್ಬಿಡ್ತೀನಿ ಹಿಂದೆ ನಾನು. ಗುರು ನೀನ್ ಅವಳ ಹಿಂದೆ ಹೋಗ್ತೀಯ ಅಂತಲ್ಲ, ಆ ಅಮ್ಮ ನಿನ್ ಹಿಂದೆ ಬಂದ್ಬಿಡ್ತಾಳೆ ಅನ್ನೋ ಭಯ ಅವನ್ಗೆ. ಅಣ್ಣ ತಿಂಡಿ ತಿಂದ್ರಾ? ಆಯ್ತಮ್ಮ, ತಿಂಡಿ ಆಯ್ತಾ. ಕಾಫಿ ತರ್ಸ್ಲಾ? ಬಿಡಿ ಕುಸುಮಮ್ಮ, ನಮ್ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ನಾವೆಲ್ಲ ಒಂದೇ ಮನೆಯವರು, ಬಂದಿವ್ರು ಹೊರಟವ್ರ ವಿಚಾರ. ಅಳಿಯಂದ್ರು ನನಗೆ ಯಾವ ಕೆಲ್ಸಾನು ಮಾಡಕ್ ಬಿಟ್ಟಿಲ್ಲ ಅಣ್ಣ, ಎಲ್ಲಾನು ಅವರೇ ಓಡಾಡ್ ಮಾಡ್ತಾ ಇದಾರೆ. ಅಮ್ಮ ನಿಮಗ್ ಕಾಫಿ ತಂದ್ ಕೊಡ್ಲಾ? ಬೇಡ. ನೋಡಿದ್ಯಾ ಶಾಂತಿ, ನಮ್ ಮಗ ಸೂರ್ಯನ್ ಬಗ್ಗೆ ಎಷ್ಟು ಹೊಗಳ್ತಾ ಇದಾರ ಅವರು ಅಂತ. ಹೊಗಳ್ದೆ ಇರ್ತಾರ? ಸಾರ್ತಿನೋನೆ ಸಾರಥ್ಯನೋ ಅವಂದೆ. ಅಡಿಗೆನ ರವಿ ಒಪ್ಕೊಂಡ, ಶ್ರುತಿ ಬಂಗಾರ ಕೊಟ್ಲು, ನೀವು 1 ಲಕ್ಷ ರೂಪಾಯಿ ಕೊಟ್ಟಿದ್ದೀರ. ಅವ್ರದ್ದು ಬರೀ ಕನ್ಯಾದಾನ ಅಷ್ಟೇ, ಮಿಕ್ಕಿದ್ ಎಲ್ಲಾ ದಾನಗಳು ನನ್ನ ಮನೆದೆ. ನನ್ನ ಅನುಕಂಪದಲ್ಲಿ ನಡೀತಾರ ಮದುವೆ ಇದು. ದಡ್ಡಿ, ಕೊಡೋನು ಕೊಡ್ಸೋನು ಕೊಡು ಹಾಗೆ ಮಾಡೋನು ಎಲ್ಲ ಮಾಡೋನು ಪರಮಾತ್ಮ ಕಣೆ. ನಾನು ನನ್ನ ಮಕ್ಕಳು ಮಾಡ್ತಾ ಇರೋ ಒಳ್ಳೆ ಕೆಲ್ಸನೇ ನೀನು ನಾನ್ ನೆಮ್ಮದಿಯಾಗಿರೋಕ್ ಮಾಡ್ತಾ ಇರೋದು. ಬಡ್ಸಿ ಬಡ್ಸಿ, ಇಲ್ಲಿ ಇಲ್ಲಿ ಬಡ್ಸಿ, ಸ್ವಲ್ಪ ಸ್ವಲ್ಪ ಹೇಳೋಣ. ಇಲ್ಲಿ ಬನ್ನಿ ಬಡ್ಸಿ ಇವ್ರಿಗೆ. ಅವ್ರು ಸಾಕು ಸಾಕು ಅಂದ್ರು, ಹೊಟ್ಟೆ ತುಂಬಾ ಬಡ್ಸ್ಬೇಕು ಆಯ್ತಾ. ತಿಂಡಿ ಅರ್ಧಂಬರ್ಧ ತಿಂಡಿ ಯಾರು ಹೋಗ್ಬಾರ್ದು. ಅಲ್ಲ ತಗೊಳ್ಳಿ. ರವಿ 1 ನಿಮಿಷನ. ರವಿ ಬಾನಿ ನನ್ ಜೊತೆ. ಶ್ರುತಿ ಎಲ್ಲಿಗೆ? ನನ್ಗೆ ತುಂಬಾ ಕೆಲ್ಸ ಇದೆ. ಅಯ್ಯೋ ನಾವ್ ಕನ್ಕಾಗೆ ಅಂತ ಗಿಫ್ಟ್ ತಗೊಂಡಿದೀವಲ್ವಾ, ಅದನ್ನ ಅವಳಿಗೆ ಕೊಟ್ಬಿಟ್ ಬರೋಣ. 10 ಮಿನಿಟ್ಸ್, ಇವ್ರು ಯಾರಾದ್ರೂ ನೋಡ್ಕೋತಾರೆ. ಬಾ ನನ್ ಜೊತೆ. ಸರಿ. ಚನ್ನಡ ಇಲ್ಲಿ ನೋಡ್ಕೊಂತಾ ಇರಿ, ನಾನು ಒಂದ್ 10 ನಿಮಿಷ ಬರ್ತೀನಿ. ಬಾ ಬಾ. ಕನಕ ಅಮ್ಮ ತಗೊಮ್ಮ ಜ್ಯೂಸ್ ಕೊಡಿ. ನಂಗ್ ಬೇಡ ಅಮ್ಮ, ನೀನು ತಾಳಿ ಕಟ್ಟಿಸ್ಕೊಳ್ಳೋವರ್ಗು ಏನು ತಿನ್ನೋ ಹಾಗಿಲ್ಲ. ಅಲ್ಲಿ ಮಂಟಪಕ್ಕೆ ಹೋದ್ಮೇಲೆ ಏನು ಕೊಡಲ್ಲ. ತಗೋ ಇದನ್ನಾದ್ರೂ ಕುಡಿ. ನಾವ್ ಒಳಗಡೆ ಬರ್ತಾ ಇದ್ದೀವಿ. ಬನ್ನಿ. ಸಾಯ್ ಆಂಟಿ. ವಾವ್, ಯು ಲುಕಿಂಗ್ ಸೋ ಪ್ರಿಟಿ ಕನಕ. 1 ನಿಮಿಷ ಇರು. ತಗೋ ಇದನ್ನ. ಅಯ್ಯೋ ಇದನ್ನ ಯಾಕೆ? ಇದು ನನ್ನ ಶ್ರುತಿ ಕಡೆಯಿಂದ ನಿನಗೆ ಮ್ಯಾರೇಜ್ ಗಿಫ್ಟ್. ಇದೆಲ್ಲ ಯಾಕಪ್ಪ ರವಿ? ನೀವು ಮೊದ್ಲು ಅಡಿಗೆ ಖರ್ಚೆಲ್ಲ ಒಪ್ಕೊಂಡ್ ಮಾಡ್ತಾ ಇದ್ದೀರಾ, ಅದ್ರ ಮೇಲೆ ಈ ಖರ್ಚು ಬೇರೆನಾ? ಅಯ್ಯೋ ಆಂಟಿ ನೋಡಿ, ಅದು ಬೇರೆ ಇದು ಬೇರೆ. ನಾವಿಬ್ರು ಇಷ್ಟಪಟ್ಟು ಇದನ್ನ ಕೊಡ್ತಾ ಇದೀವಿ, ನೀವ್ ಇಲ್ಲ ಅಂದೆ ತಗೋಬೇಕು. ಓಕೆ ನೀನೇ ಮಾಡಿ ತಗೊಳ್ಳಿ ಇದನ್ನ. ಕನಕಾಗ್ ಹಾಕಿ. ನೀವೇ ಹಾಕಿ. ಏನ್ ಕನಕ ಮೇಡಮ್, ನಾನ್ ಲವ್ ಮಾಡ್ಬೇಕಾದ್ರೆ ನನ್ನ ಅಷ್ಟೆಲ್ಲ ರೇಗಿಸ್ತಾ ಇದ್ದೆ, ನಾನ್ ಯಾರನ್ನೂ ಲವ್ವೇ ಮಾಡಲ್ಲಪ್ಪ ಅಂತ ಇದ್ದೆ. ಇವಾಗ ತಾವ್ ಮಾಡ್ತಾ ಇರೋದೇನು? ಅವತ್ತು ನನ್ನ ಲೈಫಲ್ಲಿ ಹಿಂಗೆಲ್ಲ ಆಗುತ್ತೆ ಅಂತ ನಂಗೆ ಊಹೆನೇ ಇರ್ಲಿಲ್ಲ ರವಿ. ಪ್ರೀತಿ ಅನ್ನೋದೇ ಹಾಗೆ ಕನಕ, ಯಾವಾಗ ಯಾರ ಮೇಲೆ ನಮಗ್ ಪ್ರೀತಿ ಆಗತ್ತೆ ಅನ್ನೋದೇ ನಮ್ಗೆ ಊಹೆ ಇರಲ್ಲ. ಶ್ರುತಿ ಹೇಳಿದ್ ಕರೆಕ್ಟ್. ಇವಾಗ ನೋಡು, ನನಗೆ ಅವಳ ಮೇಲೆ, ಅವಳಿಗೆ ನನ್ ಮೇಲೆ. ನನಗ್ ಟಿಫಿನ್ ಮಾಡ್ಬೇಕು, ಬಾ ಹೋಗೋಣ. ಬಾ ಬಾ. ಬಾಯ್ 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 ಬಿನವರಿ. ಬಾಯ್ ಮಕ್ಳ ಬನ್ನಿ, ನೀವೆಲ್ಲ ಟಿಫನ್ ಮಾಡಿ ಅಂತೆ. ನೀನ್ ಜ್ಯೂಸ್ ಕುಡಿ. ಅಕ್ಕ ಏನೈತೆ, ಯಾಕೆ ಬೇಜಾರಾಗಿದ್ಯಾ? ಹೇ ಕನಕ, ಅವ್ನ್ ಗೊತ್ತಾಗ್ದೆ ನೀನ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು ತುಂಬಾ ತಪ್ಪು ಕಣೆ. ಈಗ ನೋಡೆ, ಅವ್ರು ಎಷ್ಟ್ ಖುಷಿಯಾಗಿ ಮದ್ವೆ ಕೆಲ್ಸ ಎಲ್ಲ ನೋಡ್ಕೊಂತಿದ್ದಾರೆ. ಇಲ್ಲೇ ಈಗ್ಲಾದ್ರೂ ಅವ್ರಿಗೆ ಸತ್ಯ ಹೇಳ್ಬೋದಲ್ವೇನೆ? ಅಯ್ಯಯ್ಯೋ ಬೇಡ ಅಕ್ಕ, ಹಾಗೇನಾದ್ರು ಮಾಡಿದ್ರೆ ಬಾಬಾ ಕೋಪದಲ್ಲಿ ಮದ್ವೆನೆ ನಿಲ್ಸ್ಬಿಡ್ತಾರೆ. ಸ್ವಲ್ಪ ಹೊತ್ತಕ್ಕ, ಅರುಣ್ ಎಲ್ರು ಮುಂದೆ ನನಗ್ ತಾಳಿ ಕಟ್ತಾ ಇದ್ದಾಗೆ ನಾವಿಬ್ರು ಬಾಬಂಗ್ ಎಲ್ಲಾ ಸತ್ಯ ಹೇಳ್ಬಿಡೋಣ. ಆದ್ರೂ ನೀನ್ ಹೀಗ್ ಮಾಡ್ತೀಯ ಅದು ರೀ, ನಾನು ಕನಕ. ನನಗೆಲ್ಲ ಗೊತ್ತಾಯ್ತು. ಅತ್ತೆ ಕನಕಂಗ್ ಮಾತ್ರ ಜ್ಯೂಸ್ ತಂದ್ಕೊಟ್ಟಿದಾರಲ್ವಾ, ಅದಕ್ಕೆ ನಾನ್ ನಿನಗೂ ತಂದೆ ಜ್ಯೂಸ್. ಏನೇ ನಮ್ ಯಜಮಾನಮ್ಮನ ನಾನ್ ತಾನೇ ನೋಡ್ಕೋಬೇಕು. ತಗೊಡಿ. ಏನ್ ಮಾಡ್ತಾ ಇದೆ ಮದ್ವೆ ಹುಡುಗಿ? ನಡಿ ನೋಡಮ್ಮ, ಬರ್ಬೋದಾ? ನಡಿ ನಡಿ ನಡಿ. ಏನಮ್ಮ ಮದುಮಗಳೇ, ಇಷ್ಟಪಟ್ಟು ಹುಡುಗನ್ ಜೊತೆ ಮದ್ವೆ ಆಗ್ತಾ ಇದೆ, ಏನು ಜಾಲಿ ಜಾಲಿನಾ? ಭಾವ, ಗೊತ್ತಾಗ್ದೆ ನಾನೇನಾದ್ರೂ ತಪ್ಪು ಮಾಡಿ ಅದ್ ನಿಮ್ ಮನ್ಸಿಗೆ ನೋವು ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಭಾವ. ನನ್ ಸುಮ್ನೆ ತಮಾಷೆ ಮಾಡದಮ್ಮ. ಅಯ್ಯೋ ಕನಕ, ನೀನು ಇವತ್ ಮಾತ್ರ ಅಲ್ಲ, ನಿನ್ನ ಜೀವನ ಪೂರ್ತಿ ಸಂತೋಷವಾಗಿ ಸುಖವಾಗಿರ್ಬೇಕು ಕಣಮ್ಮ. ವಿನಾ, ಅಲ್ಲಿ ಎಂಟ್ರೆನ್ಸ್ ನಮ್ ಒಬ್ಬಂಗೆ ಬೋರ್ ಹೊಡಿತದೆ ಕಣೆ. ನೀನು ನನ್ನ ಜೊತೆಗೆ ಬಾರೆ, ಅಲ್ಲಿ ಕಾರ್ತಿ ಇದ್ದಾನೆ, ಆದ್ರೂ ನೀನಿದ್ದಂಗ ಆಗೋದಿಲ್ಲ. ಬಾರೆ ಜೊತೆಗೆ. ಸರಿ, ಕನಕನ ಪೂರ್ತಿ ರೆಡಿ ಮಾಡಿ ಬರ್ತೀನಿ. ಮೂರಮ್ಮ, ಸರಿ ಬೇಕು ಅಂದ್ಬಿಡ. ಕನಕ ಜೋಪಾನ ನಮ್ಮ. ಸರಿ ಭಾವ. ಬೇಕೇ ಬೇಕು, ಒಡೆ ಬೇಕು, ಬೇಕೇ ಬೇಕು, ಒಡೆ ಬೇಕು. ಸರ್ 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 1 ನಿಮಿಷ ಸರ್. ಸರಿ ಏನ್ ಸರ್ ಅದು ಗಲಾಟೆ? ಅದ್ ಯಾಕಪ್ಪ ಕೇಳ್ತೀಯ? ಅಧ್ವಾನ ಆಗೋಗಿದೆ. ಅಂದ್ರೆ ಸಿಕ್ಕಾಪಟ್ಟೆ ಗಲಾಟೆ ನಡೀತಾ ಇದೆ. ಅದೇ ಯಾಕೆ ಸರ್? ಈ ಮದುವೆ ನಡೆಯಲ್ಲ. ನೀವು ತುಂಬಾ ಕಷ್ಟ ಪಡ್ತಿದ್ದೀರ ಅಂತ ಗೊತ್ತು, ಆದ್ರೆ ಈ ಮದುವೆ ನಡೆಯಲ್ಲ. ಕೈ ತೊಳ್ಕೊಂಡು ಮನೆಗೆ ಹೊರಟು ಹೋಗ್ಬಿಡಿ. ಅಲ್ಲ ಸರ್, ಅದು ಸರ್ ಸರ್ ಏನಾಯ್ತು ಸರ್? ಏನಾಗ್ತಿದೆ ಅಂತ ನಮ್ಮನ್ ಕೇಳ್ಬೇಡಿ, ನೀವೇ ಒಳಗೋಗಿ ನೋಡಿ. ಬೇಕೇ ಬೇಕು, ಒಡೆ ಬೇಕು, ಬೇಕೇ ಬೇಕು, ಒಡೆ ಬೇಕು. ಇರಿ ಸರ್, ಇರಿ ಸರ್, ಬರೀ ಆಯ್ತದೆ. 1 5 ನಿಮಿಷ ಆಗಲ್ಲ ಕಡೆಯ,
ಆಗಲ್ಲ ನೋಡು, ಆ ಎಪ್ಪನ ಎಲ್ಲೆಲ್ಲೂ ಒಡೆ ಐತೆ, ಈ ಎಪ್ಪನ ಎಲ್ಲೆಲ್ಲೂ ಒಡೆ ಐತೆ, ನನ್ನ ಎಲೆಗೆ ಒಡೆ ಹಾಕ್ತಿ ಹೆಂಗ್ ಹೋದೆ ನೀನು? ಇವನ ಗಲಾಟೆ ಮಾಡ್ತಾರದು ಮಗನ್ ಅಲ್ತಾನೆ ಮೇಲೆ ಹೊಡೆದ್ಬಿಡ್ತೀನಿ. ಬೇಕೇ ಬೇಕು ಒಡೆ ಬೇಕು, ಬೇಕೇ ಬೇಕು ಒಡೆ ಬೇಕು, ಬೇಕೇ ಬೇಕು ಒಡೆ ಬೇಕು. ಬಂದೆ ತಡಿ ಮಗನ್. ಬೇಕೇ ಬೇಕು ಒಡೆ ಬೇಕು, ಬೇಕೇ ಬೇಕು ಒಡೆ ಬೇಕು, ಬೇಕೇ ಬೇಕು ಒಡೆ ಬೇಕು, ಬೇಕೇ ಬೇಕು. ಲೇ ಯಾಕೋ ಒಂದು ಒಡೆಗೋಸ್ಕರ ಒಳ್ಳೆ ಕಾಗೆ ತರ ಕೂಗಾಡ್ತಾ ಇದೀಯಾ? ಲೇ ಸೂರ್ಯ, ಇದು ಒಡೆ ಪ್ರಶ್ನೆ ಅಲ್ಲ ಕಣೋ, ನನ್ನ ಗೌರವದ ಪ್ರಶ್ನೆ. ಅಲ್ಲಿ ನೋಡೋ, ಎಲ್ರು ಎಲೆ ಮೇಲೂ ಒಡೆ ಐತೆ, ಅದು ಒಂದೊಂದಲ್ಲಪ್ಪ, ಎರಡೆರಡು ಸಲ ಹಾಕಿರೋದು. ಮುರ್ಕೊಂಡು ಫೋನ್ ಮಾಡ್ಕೊಂಡು ತಿಂತಾವ್ರೆ ನೋಡು. ಈ ಮೀಸೆ ಹೆಂಗ್ ತಿಂತಾವ್ನೆ. ನನ್ನ ಒಪ್ಪಂಗೆ ಯಾಕಪ್ಪ ಇಲ್ಲ ಅಲ್ಲ, ನನ್ಗೆ ಯಾಕಪ್ಪ ಹೊಡೆಯಲ್ಲ ಅಂತ ಕೇಳಿದ್ರೆ ಅವ್ರಿಗೆಲ್ಲ ಹುಡುಗನ್ ಕಡೆಯವರು ಅಂತ ಹೇಳ್ತಾವ್ನೆ. ಏನು ಈ ಚೌಟ್ರಿಲಿ ಹುಡುಗಿರ್ ಕಡೆಯವ್ರಿಗೆ ಮರ್ಯಾದೆನೇ ಇಲ್ವಾ? ಲೇ ಮಂಜ, ಏನೋ ಇದು? ಸಾರಿ ಬಾಬಾ, ಇವಾಗಲೇ ತರ್ತೀನಿ. ಅಲ್ಲ ಕಣ್ರಿ ಯಜಮಾನ್ರೆ, ನೋಡಕ್ಕೆ ವಿದ್ಯಾವಂತ ತರ ಇದ್ದೀರಾ. ಓ ಲೊಟ್ಟೆ, ನೋಡಕ್ ಮಾತ್ರ ಅಲ್ಲ, ನನ್ ಡಿಗ್ರಿಗಳೇನಾದ್ರು ನೋಡ್ಬಿಟ್ರೆ ಮೂರ್ಛೆ ಹೋಗ್ಬಿಡ್ತೀಯ ಇಲ್ಲೇ. ಅಣ್ಣ ನೀವು ಹೋಗಿ, ಎಲ್ರಿಗೂ ಬಡ್ಸ್ ಹೋಗಿ, ನಾನು ನೋಡ್ಕೋತೀನಿ, ನೀನು ಹೋಗಿ. ಲೇ ಟೈಮ್ ಬಡಿದೆ, ನಿನಗೆ ಒಡೆ ಯಾರು ಬಡ್ಸ ಅಂತ ಹೇಳಿಲ್ಲ ಕಣ. ತರ್ತಾರೆ ತಡ್ಕೊಳಯ್ಯ, ಒಳ್ಳೆ ತಾರಬೈ ಅಂತ ಆಡ್ಬೇಡ ಬೇಡ. ಎಲ್ರ ಮುಂದೆ ನೀನೇ ಚೇರ್ ಮೇಲೆ ನಿಂತ್ಕೊಂಡು ಮದುವೆ ಮನೇಲಿ ಮರ್ಯಾದೆ ಕಳ್ಕೊಳ್ತಾ ಇದೀಯ ಮನೋಜ. ಹೂ ಕಡು, ಒಡೆ ನನ್ ಮರ್ಯಾದೆ ತೆಗಿತಾ ಇದೆ, ಅದಕ್ಕೆ ನಾನು ಬಿಸ್ನೆಸ್ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದೀನಿ. ನೋಡ, ನನಗೆ ನನ್ನ ಮರ್ಯಾದೆ ಬೇಕು ಅಷ್ಟೇ. ಸೂರ್ಯ, ಏನಾಯ್ತು? ಯಾರೋ ಒಂದ್ ಒಡೆ ಕೊಟ್ಟಿಲ್ಲ ಅಂತ ಚೀಪ ಗಲಾಟೆ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ಆ ಚೀಪ್ ಫೆಲೋ ನಿನ್ನ ಪಕ್ಕನೇ ನಿಂತಿದ್ದ ನೋಡು. ಏನು ಒಂದು ಒಡೆನಲ್ಲಿ ಇದೆಯಲ್ಲ ನಿನ್ ಮರ್ಯಾದೆ? ಹೇ ರವಿ, ನೀನ್ ಹೇಳೋ, ಇಲ್ಲಿ ಹುಡುಗರ ಮನೆ ಕಡೆಯವ್ರಿಗೆ ಮಾತ್ರ ಒಡೆ ಆಗ್ತಾವಂತೆ, ನನಗೆ ಹಾಕಲ್ವಂತಪ್ಪ. ಇದಕ್ಕೇನು ನೀ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲಾ ಖರ್ಚು ನೀನೇ ಹಾಕೊಂಡು ಕ್ಯಾಟ್ರಿಂಗ್ ನಡೆಸ್ತಾ ಇರೋದು? ಹಾಗೆಲ್ಲ ಯಾರು ಮಾಡಲ್ಲ ಮನೋಜ. ಒಡೆ ಖಾಲಿ ಆಗಿತ್ತು ಅನ್ಸುತ್ತೆ, ಒಳಗಡೆ ಬಿಸಿ ಆಗ್ತಾ ಇದಾರೆ, ನಿಂಗೂ ಬಡ್ತಾರ ಕಣೋ. ಅದೇಂಗೆ ನನಗಾಗೋ ಟೈಮ್ ಖಾಲಿ ಆಗ್ಬಿಡ್ತದೆ. ಲೇ ನೋಡು ಬಂತು, ಕುತ್ಕೊಳ್ಳೋ ಮಂಜ, ಇನ್ನೊಂದೆರಡು ಹಾಕು ಹಂಗೆ. ಕುತ್ಕೊಳ್ಳೋ, ತಿನ್ನೋ. ಲೇ ರವಿ, ನಾನು ನೀನ್ ದೊಡ್ಡಣ್ಣ, ನನಗೆ 4 ಕೊಡೆನಾ? ಲೇ ನಾನು ನಿನ್ ಅಣ್ಣ ಕಣೋ, ಇನ್ನೊಂದೆರಡು ಒಡೆ ಹಾಕಕ್ ಹೇಳೋ. ಲೋ ಮನೋಜ, ತಿಂಡಿಗೆ ಬರೋರು ಇನ್ನೂ ತುಂಬಾ ಜನ ಇದಾರೆ ಕಣೋ, ನಿಂದೇನೋ ಲೇ. ಮನೋಜ, ಸಾಲ ಸೋಲ ಮಾಡಿ ಮಾಡ್ತಿರೋ ಮದುವೆ ಇದು. ಬಾಯಿ ತಪ್ಪಿ ಏನೇನೋ ಹೇಳಿ ಇದನ್ನ ಕೆಡಿಸ್ಬೇಡ, ತಪ್ಪುಗಿರು. ಬೇರೆ ಬಿಗಾನ್, ಇವ್ನ್ ಏನೇನ್ ಬೇಕಾದಲ್ಲ ಕೊಟ್ಬಿಡಪ್ಪ. ಇವ್ನು ಬಾಯಿ ತೆಗಿಲೇಬಾರ್ದು ಕಣೋ ಇವನು. ಮಂಜು, ಇವ್ನಿಗೆ ಇನ್ನೊಂದೆರಡು ಒಡೆ ಹಾಕಪ್ಪ, ಸಾಕೇನೋ? ತಿನ್ನು, ಕುತ್ಕೋ, ಬರ್ತಿ ಬಾ ಮದ್ವೆ ನನ್ ಜೊತೆ ಬಾ. ಏ ಮಜಾ, ಬರ ಇಲ್ಲಿ, ರೈಟ್ ಹೇಳು. ಇಲ್ಲ ರವಿ, ಐಸ್ ಕ್ರೀಮ್ ಏನಾದ್ರು ಇದೆಯೇನೋ? ಫ್ರೀಸರ್ ಅಲ್ಲಿ ಇದೆ ಕಣೋ, ಮೊದ್ಲು ತಿನ್ ಖಾಲಿ ಮಾಡು, ತರಿಸ್ತೀನಿ. ನೋ, ಕೋಲ್ಡ್ ಒಳಗಡೆ ಹೋಗ್ತಾ ಇರ್ಬೇಕು, ಹಾಟ್ ಒಳಗಡೆ ಹೋಗ್ತಾ ಇರ್ಬೇಕು. ಕೋಲ್ಡ್ ಅಂಡ್ ಹಾಟ್ ಎರಡು ಕಾಂಬಿನೇಷನ್ ಹೋಗ್ತೀನಿ ಮಜಾ. ನಿಂದೇ ಬೇಕು ತರ್ಸು, ಅಷ್ಟ ತಿಂತಾ ಇರ್ತೀನಿ. ಅಲ್ಲ ಮೀಸೆ ಮಮ್ಮ, ನೋಡ್ದಾ ನೀನ್ ಎಲೆಯಲ್ಲಿ ಬರೀ ಒಂದೇ ಒಡೆ, ನಾನ್ ನೋಡಿಲ್ಲಿ 1 2 3 4 5 6 7 ಒಡೆ ತಿಂತಾ ಇದ್ದೀನಿ. ತಿನ್ನು. ಅಲ್ಲ ಎಕ್ಸ್ಕ್ಯೂಸ್ ಮೀ, ಯಾರೇ ಅಲ್ಲೇ ಸ್ವಲ್ಪ ಮೊಸರು ಬಜ್ಜಿ ತಗೊಬನ್ನಿ. ಬಂದ್ರು, ಯಾಕೋ ಇಷ್ಟು ಲೇಟು? ಬಾಬಾ, ಇವನು ರಮೇಶ, ಅವ್ನು ಸುರೇಶ, ನನ್ ಫ್ರೆಂಡ್ಸ್. ರಮೇಶ್ ಸುರೇಶ, ಕಾರ್ತಿ, ಅದು ಮುಂಚೆ ಒಂದು ಚಾಕ್ಲೇಟ್ ಅಡ್ವರ್ಟೈಸ್ಮೆಂಟ್ ಬರೋದಲ್ಲ, ರಮೇಶ್ ಸುರೇಶ್, ಅದ್ ನೀವಿಬ್ರೇನಾ? ಇಲ್ಲ ಸರ್, ನಾವ್ ಅವರಲ್ಲ. ನೀವ್ ಅವರಲ್ವಾ? ಹೋಲಿ ಬಿಡಿ ಸುಮ್ಮನೆ ತಮಾಷೆ ಮಾಡಿದೆ. ಹೋಗಿ ಒಳಗೋಗಿ ಸೋಂಪಾಕ್ ತಿಂದು ತಂಪಾಕ್ ಕೂತಿರಿ, ನಾನು ಆಮೇಲೆ ಬಂದು ಮಾತಾಡ್ತೀನಿ. ಕರ್ಕೊಂಡು ಹೋಗೋ ಮಂದಿಗೆ. ಸರಿ ಬಾಬಾ. ಒಂದ್ ನಿಮಿಷ ಇರ. ಹೋಗ್ರಪ್ಪ, ಹೋಗಿ. ನೋಡಿ ಅರ್ಚಕರು ಎಷ್ಟು ಚೆನ್ನಾಗಿ ಮಂತ್ರ ಹೇಳ್ತಾ ಇದಾರೆ ನೋಡಿ. ನೀವು ದಿನ ಮನೇಲಿ ಬುಕ್ ಇಟ್ಕೊಂಡು ಅದೇನೋ ಅಂತಿರ್ತಿರಲ್ಲ, ಅದ್ರ ಬದಲು ಈ ತರ ಮಂತ್ರ ಹೇಳಿದ್ರೆ ಕೆಲ್ಸನಾದ್ರೂ ಆಗುತ್ತೆ. ಹೇಗೂ ರಿಟೈರ್ಡ್ ಆಗಿ ಮನೇಲಿ ಸುಮ್ನೆ ತಾನೇ ಕೂತಿದ್ದೀರಾ? ಯಾರ್ಯಾರು ಏನ್ ಕೆಲಸ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಕಣೆ. ಈಗ ನಿಂಗ್ ದನ ಕೈ ಅಂತ ಆಗುತ್ತಾ? ಸಗಣಿ ಎತ್ತು ಆಗುತ್ತಾ? ಅದು ಒಂದ್ ಕಲೆ. ನಾನ್ ಸಗಣಿ ಬೇರೆ ಎತ್ತಬೇಕಾ? ಬೇಡ ಕಣೆ, ನೀನ್ ಬುದ್ಧಿನೇ ಸಗಣಿ ಇದ್ದಂಗಿದೆ. ಅರುಣ್ ಸರ್, ಯಾವ ಕಳೆ ನೋಡುತ್ತಾ ಇದ್ದೀರಾ? ಇಲ್ವಲ್ಲ, ಯಾಕೆ? ಮತ್ತೇನೇನೋ ಏನೋ ಹೋಗ್ಬಿಟ್ಟಿದ್ಯಾ? ಮಧುಮಗ ಕಣಪ್ಪ ನೀನು, ನಗ್ತಾ ಇರ್ಬೇಕು. ಸ್ಟ್ರಿಕ್ಟ್ ಪೊಲೀಸ್ ಆಗಿದ್ದ ಇವನು, ಇವತ್ತಿಂದ ಸ್ಟ್ರಿಕ್ಟ್ ತಲೆ ಆಗ್ತಾ ಇದ್ದೇನೆ. ಪರವಾಗಿಲ್ಲ ಕಣೆ, ನೀನು ನಮ್ಮೆಲ್ಲರ ಹತ್ರ ಮದ್ವೆನೇ ಆಗಲ್ಲ ಅಂತ ಹೇಳಿದ್ದೆ, ಆದ್ರೆ ಇವತ್ತು ನೀನೇ ಮೊದ್ಲಾಗ್ತಿದ್ಯಾ. ಅದು ಒಬ್ಬ ಟ್ರಾಫಿಕ್ ಪೊಲೀಸ್ನ. ಹುಷಾರಾಗಿರ ಕನಕ, ಮನೇಲೇನಾದ್ರು ತಪ್ಪು ಮಾಡಿದ್ರೆ ನಿಂಗೂ ಫೈನ್ ಹಾಕ್ಬಿಡ್ತಾ ಅಷ್ಟೇ. ಸುಮ್ನೆ ಇರ್ರೆ ಅಂತಿ. ಚೆನ್ನಾಗಿ ಏರ್ಪಾಡು ಮಾಡಿದಾರಲ್ವಾ? ಹಾಯ್, ಏನ್ ಚಂದಾನೋ ಏನ್ ಚೆಲುವ. ಮದ್ವೆ ಮನೆ ಮೈದಾನ ಇದ್ದ ಹಾಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಮೈದಾ ಹಿಟ್ಟು ತುಂಬಿರೋ ಡಬ್ಬಿ ಇದ್ದ ಹಾಗಿದೆ. ಇದಕ್ಕೆ ಒಂದು ಅಲಂಕಾರ, ಇಲ್ಲಿರೋರ್ಗೆ ಅಹಂಕಾರ ಬೇರೆ. ಇರುವೆ ಅದ್ರ ಗೂಡಲ್ಲೇ ಇರ್ಬೇಕು ಕಣೆ, ಅದು ಗುಹೆ ಇರೋ ಯೋಚನೆ ಮಾಡಬಾರ್ದು. ಈಗ ನೋಡು ವ್ಯತ್ಯಾಸ ಆದ್ರೆ ಏನಾಗುತ್ತೆ ಅಂತ. ನಿನ್ನಂತ ಅವಿವೇಕಗಳು ಕಾಡಲ್ಲಿರ್ಬೇಕು, ನಾಡಿಗೆ ಬಂದ್ಬಿಟ್ಟಿದ್ದೀರಿ. ವ್ಯತ್ಯಾಸ ನೋಡು ಹೆಂಗೆ ತಾಟ್ಕೊಂಡಿದೆ.
ಅವರು ಯೋಗ್ಯತೆಗೆ ತಕ್ಕಂತೆ ಅವ್ರ ಅನುಕೂಲಕ್ಕೆ ತಕ್ಕಂತೆ ಮದುವೆ ಮಾಡ್ತಾ ಇದ್ದಾರೆ. ಅದು ನೋಡ್ಕೊಂಡು ಚೆನ್ನಾಗಿ ಸಂತೋಷ ಪಡ್ಬೇಕು ಅಷ್ಟೇ. ಕೊನೆಯಲ್ಲಿ ಒಂದ್ ಮಾತು ಹೇಳಿದ್ರಲ್ಲ, ಅದು ನಿಜವಾದ ಮಾತು. ಅವ್ರ ಯೋಗ್ಯತೆ ಇರದೇ ಇಷ್ಟು ರೀ. ನಿನ್ನ ಯೋಗ್ಯತೆಗೆ ತಕ್ಕ ಹಾಗೆ ಮಾತಾಡ್ತೀಯ ಬಿಡು. ರಮ್ಮ ಹುಡುಗ ಅಭಿರುಚಿ ಇಲ್ಲ, ಸುಮ್ಮನೆ ಒಟ್ಕೊಡ್ತಾ ಇರ್ಬೇಡ. ನಿನಗೆ ಇಲ್ಲಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೋಗು, ಅಲ್ಲಿ ಮೀನಿಗೆ ಏನೋ ಸಹಾಯ ಮಾಡು. ನಾನು ಹಾ ಬಿಟ್ರೆ ಎಲ್ರು ಊಟ ಮಾಡಿದ ಎಲೆನೂ ಎತ್ತಾಕ್ಬಿಡು ನೀನು ಅಂತ ಹೇಳ್ತೀರಾ. ಅಂತ ಮಹತ್ ಕಾರ್ಯ ಎಲ್ಲ ನಾನ್ ನಿನಗೆ ಹೇಳಲ್ಲ ಶಾಂತ್. 100 ಜನ ತಿಂದ ಜಾಗದಲ್ಲಿ ಗೋಮೆ ಹೆಚ್ಚೋದು, 108 ಮಂತ್ರ ಹೇಳಿ ಹೋಮ ಮಾಡೋಷ್ಟೇ ಶ್ರೇಷ್ಠವಾದದ್ದು ಕಣೆ. ಅಂತ ಪುಣ್ಯದ ಕೆಲಸ ಎಲ್ಲ ನಾನ್ ನಿನಗೆ ಹೇಳಲ್ಲ ಕಣೆ. ಯಾಕೋ ನನಗೆ ಪುಣ್ಯ ಬರುತ್ತೆ ಅನ್ನೋ ಹೊಟ್ಟೆ ಕಿಚ್ಚೇನೋ ನಿಮ್ಗೆ. ಹಾಗಾದ್ರೆ ಹೋಗಿ ಎಲೆ ಎತ್ತು ಮತ್ತೆ ಹೋಗು, ಪುಣ್ಯ ಬರುತ್ತೆ. ಮಾತು ಕೆಲ್ಸಕ್ಕೆ ಬರ್ತೀವಿ ಮಾತು. ಸಾಕು ಶ್ರುತಿ, ನನ್ ಕಿಚನ್ ಅಲ್ಲಿ ಕೆಲ್ಸ ಇದೆ. ಅಡ್ಗೆ ರೆಡಿ ಆಗಿದ್ಯಾ ಇಲ್ಲ ನೋಡ್ಬೇಕು. ಎಷ್ಟು ಫೋಟೋ ತಗೊಂತೀಯಾ? ಏ ರವಿ, ಇನ್ ಸ್ವಲ್ಪ ಹೊತ್ತಲ್ಲಿ ತಾಳಿ ಕಟ್ತಾರೆ, ಅಲ್ಲಿವರೆಗೂ ನೀನ್ ಇಲ್ಲೇ ಇರ್ಬೇಕಷ್ಟೇ. ನಿನ್ ಮನ್ಸೆಲ್ಲ ಅಡ್ಗೆ ಮನೆ ಕಡೆನೇ ಇದೆ ಅಲ್ವಾ? ಅಯ್ಯೋ ಇಲ್ಲಮ್ಮ, ಆಯ್ತು ನಿನ್ಕೋ. ಅದೆಷ್ಟು ಫೋರ್ಸ್ ಕೊಡ್ತೀವ ಕೊಡು, ಎಷ್ಟು ಫೋಟೋ ಬೇಕಾದ್ರೂ ತೆಗಿತೀನಿ. ಅಲ್ಲ ಸರ್, ಅದೇ ಅಡ್ರೆಸ್. ಹಾ ಸರ್, ಕಾರ್ಡಲ್ಲಿ ಇದೆ ಅಡ್ರೆಸ್. ಹಾ ಬನ್ನಿ ಸರ್, ಬನ್ನಿ ಸರ್. ಈ ಜುವೆಲ್ಸ್ ಎಲ್ಲ ಸ್ಯಾರಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಕನ್ಕನ್. ನಮಸ್ತೆ. ಪೊಲೀಸ್ ಸರ್, ಮದ್ವೆಗೂ ಮುಂಚೆ ನಮ್ಮ ಹುಡುಗಿ ನಾನ್ ಹೀಗೆಲ್ಲ ನೋಡೋ ಹಾಗಿಲ್ಲ. ಮತ್ತೆ ಹೀಗೆಲ್ಲ ಬಂದ್ರೆ ಪೊಲೀಸ್ ಅಂತ ಕೂಡ ನೋಡಲ್ಲ, ಫೈನ್ ಹಾಕ್ಬಿಡ್ತೀವಿ. ಓ ನಮಸ್ಕಾರ. ಬಾಡಿಗೆ ಕಲೆಕ್ಷನ್ ಎಲ್ಲ ಕರೆಕ್ಟ್ ಆಗ್ತದ್ಯಾ? ಓ ವೆರಿ ಗುಡ್. ಮೀನಾ, ಇಲ್ಲಿ ನೋಡು, ಮದ್ಮಕ್ಳು ಹಾರ ಬಂದಿದೆ. ತುಂಬಾ ಚೆನ್ನಾಗಿದೆ. ಒಂದ್ ಕೆಲ್ಸ ಮಾಡಿ, ನೀವು ಒಂದ್ ಹಾರ ತಗೊಂಡೋಗಿ ಕನಕನ ರೂಮಲ್ಲಿ ಇಟ್ಟಿರಿ, ಇನ್ನೊಂದ್ ಹಾರನ ನಾನು ಹುಡುಗನ್ ರೂಮಲ್ಲಿ ಕೊಡ್ತೀನಿ. ಸರಿ, ಹಾಗೆ ಮಾಡ. ಅಮ್ಮ ಒಂದ್ ನಿಮಿಷ, ಇದನ್ನ ನಿಮ್ ಮಗನ್ ರೂಮಲ್ಲಿ ಇಟ್ಬಿಡಿ. ಹಸೆಮಣೆ ಮೇಲೆ ಬರ್ಬೇಕಾದ್ರೆ ಇದೇ ಹಾರ ಹಾಕೊಂಡ್ ಬನ್ನಿ. ನೀನು ಒಂದ್ ನಿಮಿಷನಮ್ಮ, ಇಂಥ ಒಂದ್ ಸುದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಮ್ಮ. ನಾನು ಆಸೆ ಪಟ್ಟ ಹಾಗೆ ಕನಕನ ಮನೆ ಸೊಸೆ ಆಗ್ತಾ ಇದ್ದಾಳೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲಮ್ಮ. ನಾನೇನಮ್ಮ ಮಾಡ್ದೆ? ನಿಮ್ ಮನೆಯಲ್ಲಿ ನನ್ ಮಗನ್ ಯಾರು ಒಪ್ಲಿಲ್ಲ, ಆದ್ರೆ ನೀನು ಕನಕನ್ ಜೊತೆ ನಿಂತು ಅವ್ರ ಪ್ರೀತಿನ ಮನೆಯಿಂದ ಹಸೆ ಮನೆವರೆಗೂ ತಂದಿದೀಯಾ. ನನಗ್ ಕೊಟ್ಟ ಮಾತನ್ನ ಹಾಗೆ ನನ್ ಕನಕನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಮ್ಮ. ನಿಮಗ್ ಬೇಕಾಗಿರೋದು ನನ್ ತಂಗಿ, ನನಗ್ ಬೇಕಾಗಿರೋದು ನನ್ ತಂಗಿ ಸಂತೋಷ. ಒಂದು, ನನ್ ತಂಗಿನ ನಿಮ್ಗ್ ಕೊಟ್ಟಾಗಿದೆ. ಇನ್ನು ನನ್ ತಂಗಿ ಸಂತೋಷವಾಗಿರೋ ದಿನಗಳನ್ನ ನೀವು ಕೊಡ್ಬೇಕಷ್ಟೇ. ಸರಿ ನಮ್ಮ, ಸ್ವಲ್ಪ ಕೆಲ್ಸ ಇದೆ, ನಾನು 1 ನಿಮಿಷ ಬಂದೆ. ಅಗ್ನಯೇ ಇದಂ ನಮಮ. ಅಮ್ಮ, ಮುಹೂರ್ತ ಮೀರೋಗ್ತಾ ಇದೆ, ಹುಡುಗ ಮೆಚ್ಚ ಮನೆ ಮೇಲೆ ಕುಳಿಸಿ. ಆಯ್ತು ಪುರೋಹಿತ್ರೆ. ಬೀಗ್ರೆ, ಮಗುನ ಏಕಾಏಕಿ ಹೊಡಿತಾ ಇದ್ದಿಲ್ಲ, ಏನಾಯ್ತು ಅಂತ ಹೇಳ. ಇವ್ನು ಸರಿ ಇಲ್ಲಪ್ಪ, ಇವನು ನಮ್ಮೆಲ್ರಿಗೂ ಮೋಸ ಮಾಡ್ತಾ ಇದ್ದಾನೆ. ಮಾಡ್ಕೊಂಡೆ ನಾನು ಒಳ್ಳೆ ಹುಡುಗನ್ ಕರ್ಕೊಂಡ್ ನೀನ್ ಮದುವೆ ಮಾಡ್ತೀನಿ ಅಂತ ಕೇಳೋದಿಲ್ವೇ? ಸ್ವಲ್ಪ ತಡ್ಕೋಬೇಕು. ಏನಾಯ್ತು ಅಂತ ಬಿಡ್ತೇಳಿಪ್ಪ. ಇವನಿಗೆ ಈಗಾಗ್ಲೇ ಮದುವೆ ಆಗೋಗಿದ್ಯಪ್ಪ, ಕನಕನ್ ಜೊತೆಗೆ 2ನೇ ಮದುವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.